ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಎರಡು ರೀತಿ ಪ್ರಾಬ್ಲಮ್ ಬರ್ಬೋದು ಪ್ರಿಯಾರಿಟಿ ಸಿಪಿಯು ಶೆಡ್ಯೂಲಿಂಗ್ ಅಲ್ಲಿ. ಒಂದು ಪ್ರಿಯಂಪ್ಟಿವ್ ಪ್ರಯಾರಿಟಿ ಸಿಪಿಯು ಶೆಡ್ಯೂಲಿಂಗ್, ಎರಡನೇದು ನಾನ್ ಪ್ರಿಯಂಪ್ಟಿವ್ ಪ್ರಿಯಾರಿಟಿ ಸಿಪಿಯು ಶೆಡ್ಯೂಲಿಂಗ್ ಅಂತ. ಸೊ ಫಸ್ಟ್ ನಾನ್ ಪ್ರಿಯಂಪ್ಟಿವ್ ಅಂತ ಅಂದ್ರೆ ಏನು, ಪ್ರಿಯಂಪ್ಟಿವ್ ಅಂತ ಅಂದ್ರೆ ಏನು? ನಾನ್ ಪ್ರಿಯಂಪ್ಟಿವ್ ಅಂತ ಅಂದ್ರೆ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ P1. ಸೊ P1 ಎಕ್ಸಿಕ್ಯೂಟ್ ಆಗೋದಕ್ಕೆ CPU ನ ನಾವು ಕೊಟ್ಟಿದೀವಿ ಅಂತಂದ್ರೆ ಅಂಟಿಲ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್ ಅಂದ್ರೆ 8 ನಿಮಿಷ ಬೇಕಲ್ವಾ. ಸೊ 8 ನಿಮಿಷ ಮುಗಿಯೋವರೆಗೂ ಕೂಡ ನಾವು ಬೇರೆ ಪ್ರೋಸೆಸ್ಗೆ CPU ನ ಅಲೋಕೇಟ್ ಮಾಡಂಗಿಲ್ಲ. ಅಂದ್ರೆ ಒಂದು ಸಲಿ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗೋದಕ್ಕೆ ಶುರು ಆದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಕೂಡ ನಾವು CPU ನ ಬೇರೆ ಒಂದು ಪ್ರೋಸೆಸ್ಗೆ ಕೊಡಲ್ಲ. ಬಟ್ ಪ್ರಿಯಂಪ್ಟಿವ್ ಅಲ್ಲಿ ಏನಾಗುತ್ತೆ, ನಾವು ಸ್ವಿಚ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ನಾನ್ ಪ್ರಿಯಂಪ್ಟಿವ್ ಸಾಕು. ಸೊ ಏನು, ಒಂದು ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ಅದು ಎಂಡ್ ಆಗೋವರೆಗೂ ಕೂಡ ನಾವು ಬೇರೆ ಪ್ರೋಸೆಸ್ಗೆ ಸ್ವಿಚ್ ಆಗಂಗಿಲ್ಲ. ಈಗ ಸೊ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕೋಸ್ಕರ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಈಗ ಈ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡಿಕೊಂಡು ನಾವು ಯಾವ ಯಾವ ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡಬೇಕು. ಫಸ್ಟ್ ಕಂಪ್ಲೀಷನ್ ಟೈಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು. ನೆಕ್ಸ್ಟ್ ರೆಸ್ಪಾನ್ಸ್ ಟೈಮ್ ಅನ್ನ ಕಂಡುಹಿಡಿಬೇಕು. ಸೊ ಈ ನಾಲ್ಕನ್ನು ಕೂಡ ಈಸಿಯಾಗಿ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಗ್ಯಾಂಟ್ ಚಾರ್ಟ್ ಶುರುವಾಗೋದು 0 ಇಂದ. ಸೊ ಎಲ್ಲಿಂದ ಶುರುವಾಗುತ್ತೆ, 0 ಇಂದ ಶುರುವಾಗುತ್ತೆ. ಈಗ ಫಸ್ಟ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಫಸ್ಟ್ ಆ ಪ್ರೋಸೆಸ್ ಬರ್ಬೇಕಲ್ವಾ. ಈಗ ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ಬೇಕು ಅಂತ ಅನ್ಕೊಳ್ಳಿ. ಈಗ ನೀವು ಎಕ್ಸಾಮ್ ಬರಿಬೇಕು ಅಂತ ಅಂದ್ರೆ ಫಸ್ಟ್ ನೀವು ಎಕ್ಸಾಮ್ ಅಲ್ಲಿ ಹೋಗ್ಬೇಕಲ್ವಾ. ಅದೇ ರೀತಿ 0th ಮಿನಿಟ್ ಅಲ್ಲಿ ಯಾವ ಪ್ರೋಸೆಸ್ ಅರೈವ್ ಆಗಿದೆ ಫಸ್ಟ್ ನೋಡಿ, ಅರೈವಲ್ ಟೈಮ್ ಅನ್ನ ನೋಡಬೇಕು. ಸೊ 0th ಮಿನಿಟ್ ಅಲ್ಲಿ ಕೇವಲ ಪ್ರೋಸೆಸ್ P1 ಮಾತ್ರ ಅರೈವ್ ಆಗಿರೋದು. ಸೊ ಅದರ ಪ್ರಿಯಾರಿಟಿ ಏನೇ ಇರಲಿ, ಒಂದೇ ಒಂದು ಪ್ರೋಸೆಸ್ ಆಗಿರೋದ್ರಿಂದ ಆ ಒಂದು ಪ್ರೋಸೆಸ್ ಅನ್ನ ನಾನು ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡಬೇಕು, ಇಲ್ಲಿ SI ಯೂನಿಟ್ ಅನ್ನ ಕೊಟ್ಟಿಲ್ಲ, ಮಿಲಿ ಸೆಕೆಂಡ್ಸೋ ಸೆಕೆಂಡ್ಸೋ ಅವರ್ಸೋ ಮಿನಿಟ್ಸೋ ಅಂತ. ಬಟ್ ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ಯೂಸ್ ಮಾಡ್ತಾ ಇದ್ದೀನಿ. ಈಗ ಪ್ರೋಸೆಸ್ P1 8 ನಿಮಿಷ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಯಾಕಂತ ಅಂದ್ರೆ ಇದು ನಾನ್ ಪ್ರಿಯಂಪ್ಟಿವ್ ಪ್ರಯಾರಿಟಿ. ನಾನ್ ಪ್ರಿಯಂಪ್ಟಿವ್ ಅಂದ್ರೇನು, ಒಂದು ಸಲ ಶುರು ಆದ್ರೆ ಫುಲ್ ಎಂಡ್ ಆಗೋವರೆಗೂ ಅದೇ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಬೇಕು. ಈಗ 8 ಮಿನಿಟ್ ಎಕ್ಸಿಕ್ಯೂಟ್ ಆಯ್ತು ಅಂತಂದ್ರೆ ಪ್ರೋಸೆಸ್ P1 ಫುಲ್ ಮುಗೀತು. ಸೊ ಅದರ ಅವಶ್ಯಕತೆ ನನಗೆ ಇವಾಗ ಇಲ್ಲ. ನೆಕ್ಸ್ಟ್ ಈಗ ನಾವು 8th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದ್ದೀವಿ. 8th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದ್ದಾಗ ಯಾವ ಯಾವ ಪ್ರೋಸೆಸ್ಗಳು ಬಂದಿದೆ ನೋಡಿ. ಪ್ರೋಸೆಸ್ P2 ಬಂದಿದೆ ಮೊದಲನೇ ನಿಮಿಷ, ಪ್ರೋಸೆಸ್ P3 ಕೂಡ ಬಂದಿದೆ, ಪ್ರೋಸೆಸ್ P4 ಬಂದಿದೆ, ಪ್ರೋಸೆಸ್ P5 ಬಂದಿದೆ, ಪ್ರೋಸೆಸ್ P6 ಬಂದಿದೆ, P7 10th ಮಿನಿಟ್ ಅಲ್ಲಿ ಬರೋದು. ಸೊ ಇಲ್ಲಿ ನಾವಿನ್ನು 8th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದ್ದೀವಿ, ಹಾಗಾಗಿ P7 ಇನ್ನೂ ಬಂದಿಲ್ಲ. ಈಗ ಇರುವಂತಹ ಪ್ರೋಸೆಸ್ಗಳಲ್ಲಿ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಯಾರನ್ನ ಅಂತಂದ್ರೆ ಪ್ರಯಾರಿಟಿ ಯಾರಿಗೆ ಇರುತ್ತೆ ಅವರಿಗೆ. ಪ್ರಯಾರಿಟಿ ನೋಡಿ 0ಗೆ ಹೈಯರ್ ಪ್ರಯಾರಿಟಿ ಯಾರಿಗಿರುತ್ತೆ 0, 0 ಆದ್ಮೇಲೆ 1, 1 ಆದ್ಮೇಲೆ 2, 2 ಆದ್ಮೇಲೆ 3 ಅಂತ ಅಂದ್ರೆ ವ್ಯಾಲ್ಯೂ ಚಿಕ್ಕದಿದ್ರೆ ಪ್ರಯಾರಿಟಿ ಜಾಸ್ತಿ, ವ್ಯಾಲ್ಯೂ ಚಿಕ್ಕದಿದ್ರೆ ಪ್ರಯಾರಿಟಿ ಜಾಸ್ತಿ. 0ಗೆ ಹೈಯೆಸ್ಟ್ ಪ್ರಯಾರಿಟಿ ಇರುತ್ತೆ. ಈಗ ಇಲ್ಲಿರುವಂತಹ ಪ್ರೋಸೆಸ್ಗಳ ಪ್ರಯಾರಿಟಿನ ನೋಡಿ, 6, 2, 5, 4, 4. ಚಿಕ್ಕ ವ್ಯಾಲ್ಯೂ ಯಾವುದು ಇಷ್ಟರಲ್ಲಿ 2. ಸೊ ಏನಾಗುತ್ತೆ, ಪ್ರೋಸೆಸ್ P5ಗೆ ಪ್ರಯಾರಿಟಿ ಸಿಗುತ್ತೆ. ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಯಾರಿಟಿ. ಸೊ ಪ್ರೋಸೆಸ್ P5 ಫುಲ್ ಎಕ್ಸಿಕ್ಯೂಟ್ ಆಗುತ್ತೆ. ಪ್ರೋಸೆಸ್ P5 ಎಷ್ಟು ನಿಮಿಷ ಬೇಕು ಎಕ್ಸಿಕ್ಯೂಟ್ ಆಗೋದಕ್ಕೆ 6. ಸೊ 8 + 6 ಏನಾಗುತ್ತೆ 14. ನೆಕ್ಸ್ಟ್ ಇವಾಗ 14th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದ್ದೀವಿ. ಈಗ ನಮ್ಮ ಎಲ್ಲಾ ಪ್ರೋಸೆಸ್ಗಳು ಆಲ್ರೆಡಿ ಬಂದಿದ್ದಾವೆ. ಪ್ರೋಸೆಸ್ P1 ಮತ್ತೆ P5 ಫುಲ್ ಎಕ್ಸಿಕ್ಯೂಟ್ ಆಗಿದೆ. ಇನ್ನು ಉಳಿದಿರುವಂತಹ P2, P3, P4, P6, P7 ಎಲ್ಲವೂ ಕೂಡ ಬಂದಿದ್ದಾವೆ. ಈಗ ಯಾರನ್ನ ಎಕ್ಸಿಕ್ಯೂಟ್ ಮಾಡಬೇಕು, ಯಾರಿಗೆ ಪ್ರಯಾರಿಟಿ ಇರುತ್ತೆ ಅವರಿಗೆ. P2, P3, P4, P6 ಮತ್ತೆ P7 ಪ್ರಯಾರಿಟಿ ನೋಡಿ, 4, 4, 5, 6, 1. ಯಾರ್ದು ಚಿಕ್ಕ ವ್ಯಾಲ್ಯೂ 1. ಸೊ P7ಗೆ ಪ್ರಯಾರಿಟಿ ಸಿಗುತ್ತೆ. P7 ಎಷ್ಟು ನಿಮಿಷ ಬೇಕು, P7 ಫುಲ್ ಎಕ್ಸಿಕ್ಯೂಟ್ ಆಗೋದಕ್ಕೆ 1 ಮಿನಿಟ್. ಸೊ 14 + 1 ವಿಲ್ ಬಿ 15. ನೆಕ್ಸ್ಟ್ 15th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದೀವಿ. ಎಲ್ಲ ಪ್ರೋಸೆಸ್ ಆಲ್ರೆಡಿ ಅರೈವ್ ಆಗಿದೆ. ಶಾರ್ಟೆಸ್ಟ್ ವ್ಯಾಲ್ಯೂ ಯಾರಿಗಿರೋದು ನೋಡಿ, 6, 5, 4, 4. ಸೊ ಇವಾಗ ಏನಾಯ್ತು, ಪ್ರೋಸೆಸ್ P2 ಮತ್ತೆ P3 ಇಬ್ಬರಿಗೂ ಕೂಡ ಪ್ರಯಾರಿಟಿ ಸೇಮ್ ಇದೆ, 4 ಮತ್ತೆ 4. ಸೊ ಈ ಒಂದು ಕಂಡೀಷನ್ ಅಲ್ಲಿ ಏನ್ ಮಾಡ್ತೀವಿ, ಟೈ ಆಯ್ತು ಅಲ್ವಾ, ಯಾರು ಅಂತ ಡಿಸೈಡ್ ಮಾಡಕ್ ಆಗ್ತಾ ಇಲ್ಲ. ಇವಾಗ ಏನ್ ಮಾಡ್ತೀವಿ, ಇಬ್ಬರಲ್ಲಿ ಯಾರು ಫಸ್ಟ್ ಬಂದ್ರು ಅವರಿಗೆ ಪ್ರಯಾರಿಟಿನ ಕೊಡ್ತೀವಿ. ಯಾಕಂತಂದ್ರೆ ಇವ್ರಿಬ್ರದ್ದು ಪ್ರಯಾರಿಟಿ 4 ಇದೆ. ಸೊ ಸೇಮ್ ಇರೋದ್ರಿಂದ ಯಾರು ಬೇಗ ಬಂದಿದ್ರು ಅವರಿಗೆ. ಸೊ ಯಾರು ಬೇಗ ಬಂದಿರೋದು P2 ಮತ್ತೆ P3 ಅಲ್ಲಿ P2, ಯಾಕಂತಂದ್ರೆ ಅದು 1th ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಬಂದಿದೆ. ಸೊ ಪ್ರೋಸೆಸ್ P2 ನ ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡ್ತೀವಿ ನಾವು, 2 minutes of execution.
ಸೊ 15 ಪ್ಲಸ್ 2 ವಿಲ್ ಬಿ 17. ನೆಕ್ಸ್ಟ್ ಇನ್ನು ಉಳಿದಿರೋದು ಕೇವಲ 3 ಪ್ರೋಸೆಸ್ಗಳು P3, P4 ಮತ್ತು P6. ಶಾರ್ಟೆಸ್ಟ್ ವ್ಯಾಲ್ಯೂ ಯಾವುದು ನೋಡಿ 4, 5, 6. ಸೊ 4. ಸೊ ಇವಾಗ ಪ್ರೋಸೆಸ್ P3ನ ಎಕ್ಸಿಕ್ಯೂಟ್ ಮಾಡಬೇಕು ಫಾರ್ 4 ಮಿನಿಟ್ಸ್. ಸೊ 17 ಪ್ಲಸ್ 4 ವಿಲ್ ಬಿ 21. ನೆಕ್ಸ್ಟ್ ಇನ್ನು 2 ಪ್ರೋಸೆಸ್ಗಳು ಉಳಿದಿದೆ P4 ಮತ್ತು P6. ಎರಡೂ ಕೂಡ ಆಲ್ರೆಡಿ 21st ಮಿನಿಟ್ ಒಳಗಡೆನೆ ಬಂದಿದೆ 5, 6. ಸೊ ಇವಾಗ ಪ್ರೋಸೆಸ್ P4 ಅನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಎಷ್ಟು ನಿಮಿಷ? 1 ನಿಮಿಷ. ನೋಡಿ ಕೇವಲ 1 ನಿಮಿಷದ ಎಕ್ಸಿಕ್ಯೂಷನ್ ಅದಕ್ಕೆ ಬೇಕಿತ್ತು 22. ನೆಕ್ಸ್ಟ್ ಕೇವಲ ಒಂದೇ ಒಂದಿರೋದು ಅದು P6. ಇಟ್ ನೀಡ್ 5 ಮಿನಿಟ್ಸ್ ಆಫ್ ಎಕ್ಸಿಕ್ಯೂಷನ್. ಸೊ P6 5 ಮಿನಿಟ್ ಎಕ್ಸಿಕ್ಯೂಟ್ ಮಾಡಿದ್ರೆ 22 ಪ್ಲಸ್ 5 ವಿಲ್ ಬಿ 27. ಸೊ ಇವಾಗ ಇದನ್ನ ಯೂಸ್ ಮಾಡಿಕೊಂಡು ಇಲ್ಲಿ ವ್ಯಾಲ್ಯೂಗಳನ್ನು ಫಿಲ್ ಮಾಡ್ತಾ ಹೋಗೋಣ. ಫಸ್ಟ್ CT ಅಂತಂದ್ರೆ ಕಂಪ್ಲೀಷನ್ ಟೈಮ್. ಕಂಪ್ಲೀಷನ್ ಟೈಮ್ ಅಂದ್ರೇನು? ಒಂದು ಪ್ರೋಸೆಸ್ಸು ಅದರ ಫುಲ್ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ಅನ್ನ ತಗೊಂತು. ಪ್ರೋಸೆಸ್ P1 ಸ್ಟಾರ್ಟ್ ಆಗಿದ್ದು 0th ಮಿನಿಟ್ ಅಲ್ಲಿ, ಎಂಡ್ ಆಗಿದ್ದು 8th ಮಿನಿಟ್ ಅಲ್ಲಿ. ಸೊ 8. ನೆಕ್ಸ್ಟ್ ಪ್ರೋಸೆಸ್ P5 ಸ್ಟಾರ್ಟ್ ಆಗಿದ್ದು 8th ಮಿನಿಟ್, ಎಂಡ್ ಆಗಿದ್ದೆಷ್ಟು 14th ಮಿನಿಟ್. ಸೊ ಪ್ರೋಸೆಸ್ P5 14 ಅಂತ ಬರೀಬೇಕು. ಪ್ರೋಸೆಸ್ P7 ಸ್ಟಾರ್ಟ್ ಆಗಿದ್ದು 14th ಮಿನಿಟ್ ಬಟ್ ಎಂಡೆಡ್ ಅಟ್ 15th ಮಿನಿಟ್. ಪ್ರೋಸೆಸ್ P7 15th ಮಿನಿಟ್. ಪ್ರೋಸೆಸ್ P2 ಎಂಡ್ ಆಗಿದ್ದು 17th ಮಿನಿಟ್. ಪ್ರೋಸೆಸ್ P3 ಎಂಡ್ ಆಗಿದ್ದು 21st ಮಿನಿಟ್. ಪ್ರೋಸೆಸ್ P4 ಎಂಡ್ ಆಗಿದ್ದು 22nd ಮಿನಿಟ್. ಪ್ರೋಸೆಸ್ P6 ಎಂಡ್ ಆಗಿದ್ದು 27th ಮಿನಿಟ್. ಸಿಂಪಲ್. ಸೊ ಕರೆಕ್ಟಾಗಿ ಬರೀತಾ ಹೋಗ್ಬೇಕು. ಯಾಕಂತಂದ್ರೆ ಒಂಚೂರು ಮಿಸ್ ಆದ್ರೂ ಕೂಡ ಮುಂದ್ಗಡೆ ಇರುವಂತಹ ವ್ಯಾಲ್ಯೂಗಳೆಲ್ಲ ಚೇಂಜಸ್ ಆಗ್ತವೆ. ಯಾಕಂತಂದ್ರೆ T18 ಅಂದ್ರೇನು? ಟರ್ನ್ ಅರೌಂಡ್ ಟೈಮ್. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 8 minus 0 will be 8. 17 minus 1 will be 16. 21 minus 3 will be 18. 22 minus 4 will be 18. 14 minus 5 will be 9. 27 minus 6 will be 21. 15 minus 10 will be 5. Simple. ನೋಡಿ. ನೆಕ್ಸ್ಟ್ ವೇಟಿಂಗ್ ಟೈಮ್ ಅಂತ ಅಂದ್ರೆ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ನೋಡಿ ಒಂದ್ರ ಮೇಲೆ ಒಂದು ಡಿಪೆಂಡ್. ಕಂಪ್ಲೀಷನ್ ಟೈಮ್ ಬರೋದ್ರೆ ಕಂಪ್ಲೀಷನ್ ಟೈಮ್ ಮೇಲೆ ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್. ಟರ್ನ್ ಅರೌಂಡ್ ಟೈಮ್ ಡಿಪೆಂಡ್ ಆಗಿದೆ. ಸೊ ನೆಕ್ಸ್ಟ್ ವೇಟಿಂಗ್ ಟೈಮ್ ಟರ್ನ್ ಅರೌಂಡ್ ಟೈಮ್ ಮೇಲೆ ಡಿಪೆಂಡ್ ಆಗಿದೆ ಆ ರೀತಿ. ಸೊ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. 8 minus 8 will be 0. 16 minus 2 will be 14. 18 minus 4 will be 14. 18 minus 1 will be 17. 9 minus 6 will be 3. 21 minus 5 will be 16. 5 minus 1 will be 4. ಸೊ ಇವಾಗ ನೋಡಿ ವೇಟಿಂಗ್ ಟೈಮ್ ಕೂಡ ಆಯಿತು. ಇನ್ನು ಒಂದೇ ಒಂದು ಉಳಿದಿರೋದು ರೆಸ್ಪಾನ್ಸ್ ಟೈಮ್. ರೆಸ್ಪಾನ್ಸ್ ಟೈಮ್ ಅಂತಂದ್ರೆ ಒಂದು ಪ್ರೋಸೆಸ್ಗೆ ಯಾವ ಟೈಮಲ್ಲಿ ನಮಗೆ CPU ಸಿಕ್ಕಿದೆ ಎಕ್ಸಿಕ್ಯೂಟ್ ಆಗೋದಕ್ಕೆ ಮೈನಸ್ ಅರೈವಲ್ ಟೈಮ್. ನೋಡಿ ಪ್ರೋಸೆಸ್ P1 ಅದರ ಎಕ್ಸಿಕ್ಯೂಷನ್ ಅನ್ನು ಯಾವಾಗ ಸ್ಟಾರ್ಟ್ ಮಾಡ್ತು? 0th ಮಿನಿಟ್. ಸೊ 0 ಮೈನಸ್ ಅದರ ಅರೈವಲ್ ಟೈಮ್ ಏನಿದೆ ಪ್ರೋಸೆಸ್ P1 0. ಸೊ 0 ಮೈನಸ್ 0 ವಿಲ್ ಬಿ 0. ನೆಕ್ಸ್ಟ್ ಪ್ರೋಸೆಸ್ P2 ಹೋಗೋಣ. ಪ್ರೋಸೆಸ್ P2ಗೆ ಫಸ್ಟ್ CPU ಸಿಕ್ಕಿದ್ದು ಯಾವಾಗ? ಎಕ್ಸಿಕ್ಯೂಷನ್ಗೆ 15th ಮಿನಿಟ್ ಅಲ್ಲಿ. 15 ಮೈನಸ್ ಪ್ರೋಸೆಸ್ P2 ಅರೈವಲ್ ಟೈಮ್ ಏನು? 1. ಸೊ 15 ಮೈನಸ್ 1 ವಿಲ್ ಬಿ 14. ನೆಕ್ಸ್ಟ್ ಪ್ರೋಸೆಸ್ P3 ಫಸ್ಟ್ ಸಿಕ್ಕಿದ್ದು ಯಾವಾಗ? CPU 17th ಮಿನಿಟ್ ಮೈನಸ್ P3 ಅರೈವಲ್ ಟೈಮ್ ಏನು? 3. 17 ಮೈನಸ್ 3 ವಿಲ್ ಬಿ 14. ನೆಕ್ಸ್ಟ್ ಪ್ರೋಸೆಸ್ P4 ಅದಕ್ಕೆ ಯಾವಾಗ CPU ಸಿಕ್ಕಿದ್ದು? 21st ಮಿನಿಟ್ ಫಸ್ಟ್ ಸಿಕ್ಕಿದ್ದು ಮೈನಸ್ ಅದರ ಅರೈವಲ್ ಟೈಮ್ ಏನು? 4. 21 ಮೈನಸ್ 4 ವಿಲ್ ಬಿ 17. ನೆಕ್ಸ್ಟ್ ಪ್ರೋಸೆಸ್ P5 ಸೊ ಅದಕ್ಕೆ ಯಾವಾಗ CPU ಸಿಕ್ಕಿದ್ದು? 8 ಮೈನಸ್ ಪ್ರೋಸೆಸ್ P5 ಅರೈವಲ್ ಟೈಮ್ ಏನು? 5. 8 ಮೈನಸ್ 5 ವಿಲ್ ಬಿ 3. ನೆಕ್ಸ್ಟ್ ಪ್ರೋಸೆಸ್ P6 ಗೆ CPU ಫಸ್ಟ್ ಸಿಕ್ಕಿದ್ದು 22nd ಮಿನಿಟ್ ಅಲ್ಲಿ ಮೈನಸ್ ಅದರ ಅರೈವಲ್ ಟೈಮ್ ಏನು? 6. 22 ಮೈನಸ್ 6 ಏನಾಗುತ್ತೆ? 16. ನೆಕ್ಸ್ಟ್ ಪ್ರೋಸೆಸ್ P7 ಗೆ CPU ಫಸ್ಟ್ ಸಿಕ್ಕಿದ್ದು 14th ಮಿನಿಟ್ ಅಲ್ಲಿ ಮೈನಸ್ ಅದರ ಅರೈವಲ್ ಟೈಮ್ 10. ಸೊ 14 ಮೈನಸ್ 10 ವಿಲ್ ಬಿ 4. ಸೊ ಇಷ್ಟೇ ಸಿಂಪಲ್. ಇನ್ನೇನಾದ್ರೂ ಕ್ವಶನ್ ಇದೇ ಒಂದು ಪ್ರಾಬ್ಲಮ್ ಮೇಲೆ ಕೇಳಬಹುದು ಅಂತಂದ್ರೆ ಆವರೇಜ್ ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ. ಟರ್ನ್ ಅರೌಂಡ್ ಟೈಮ್ ಕೇಳಿದ್ರೆ ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಾ? ಅಷ್ಟನ್ನು ಕೂಡ ಆಡ್ ಮಾಡ್ಬೇಕು. ಫಸ್ಟ್ 8 ಪ್ಲಸ್ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಸೊ ಆವರೇಜ್ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು 8 ಪ್ಲಸ್ 16 ಪ್ಲಸ್ 18 ಪ್ಲಸ್ 18 ಪ್ಲಸ್ 9 ಪ್ಲಸ್ 21 ಪ್ಲಸ್ 5. ಇಲ್ಲಿರುವಂತಹ ಎಲ್ಲ ವ್ಯಾಲ್ಯೂಗಳನ್ನು ಆಡ್ ಮಾಡಬೇಕು. ಪ್ಲಸ್
ಇಲ್ಲಿರುವಂತ ಎಲ್ಲ ವ್ಯಾಲ್ಯೂಗಳನ್ನು ಆಡ್ ಮಾಡಬೇಕು. ಡಿವೈಡ್ ಬೈ ಎಷ್ಟು ಪ್ರೋಸೆಸ್ ಇರೋದು 7 ಪ್ರೋಸೆಸ್. ಸೊ ಡಿವೈಡ್ ಬೈ 7 ಈ ರೀತಿ. ಸೊ ಇದರ ಫೈನಲ್ ವ್ಯಾಲ್ಯೂ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇದೇ ರೀತಿ ಅವರು ವೇಟಿಂಗ್ ಟೈಮ್ ಕೇಳ್ಬೋದು, ರೆಸ್ಪಾನ್ಸ್ ಟೈಮ್ ಕೇಳ್ಬೋದು, ಕಂಪ್ಲೀಷನ್ ಟೈಮ್ ಕೇಳ್ಬೋದು. ಸೊ ಈ ರೀತಿ ಚೇಂಜಸ್ ಅನ್ನ ಮಾಡ್ಬೋದು. ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿರ್ತೀನಿ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. CPU ಶೆಡ್ಯೂಲಿಂಗ್ದು ಫುಲ್ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿರುವಂತಹ ಎಲ್ಲಾ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ರೆ CPU ಶೆಡ್ಯೂಲಿಂಗ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಬರಲಿ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡ್ತೀರಾ ಎಕ್ಸಾಮ್ ಅಲ್ಲಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.